ತಿಳಿಸಿದರು. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ನಾಡಿನ ಛಲ ನೆಲ ಭಾಷೆಯ ಉಳಿವಿನ ಹೋರಾಟಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಬೇಕೆಂದು ಮಾಜಿ ಸಚಿವ ಹಾಗೂ ಶಾಸಕ ಎ. ಮಂಜು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ದೊಡ್ಡಮ್ಮ ದೇವಾಲಯದ ಆವರಣದಲ್ಲಿ ಎಚ್.ಡಿ. ದೇವೇಗೌಡ ಅವರ 94ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ಅಂಗವಾಗಿ ದೊಡ್ಡಮ್ಮ ತಾಯಿಗೆ ಪೂಜೆ ಸಲ್ಲಿಸಿ ನಂತರ ಕಾರ್ಯಕರ್ತರೊಂದಿಗೆ ಕೇಕ್ ಕತ್ತರಿಸಿ ಮಾತನಾಡಿದ ಶಾಸಕರು, ಕರ್ನಾಟಕ ರಾಜ್ಯ ಕಂಡ ಮುತ್ಸದ್ದಿ ರಾಜಕಾರಣಿ, ದೇಶದ ಅಭಿವೃದ್ಧಿ ಚಿಂತನೆ, ರೈತ ಪರವಾಗಿ ಹೋರಾಟ ಕನ್ನಡ ನಾಡಿನ ಜನತೆ ಮರೆಯುವಂತಿಲ್ಲ. ಇಂದಿಗೂ ಪ್ರಧಾನಿ ಮೋದಿಯವರು ದೇವೇಗೌಡರ ಸಲಹೆ ಪಡೆದು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಇಂತಹ ಧೀಮಂತ ನಾಯಕರಾದ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಬೇಕೆಂದು ತಿಳಿಸಿದರು. ಪ್ರಾಮಾಣಿಕ ಒಂದು ಅತಿ ಎತ್ತರಕ್ಕೆ ಬೆಳೆದಂತ ನಮ್ಮ ಜಿಲ್ಲೆಯವರೇ ಆದಂತ ದೇವೇಗೌಡರು ಈ ರೀತಿ ಸ್ಥಾನ ಸಿಗ್ತಕ್ಕಂಥದ್ದು ಭಾರಿ ವಿರಳ. ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಸಿಗ್ತದೋ ಇಲ್ಲೋ ಮುಂದೆ ಗೊತ್ತಿಲ್ಲ. ಆದ್ರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು, ನಾವು ಆ ಪಕ್ಷದಲ್ಲಿ ನಾವೆಲ್ಲ ಕಾರ್ಯಕರ್ತರು ಅವ್ರ ಜೊತೆಲಿ ಇರ್ತಕ್ಕಂಥದ್ದು, ನಾವೆಲ್ಲರೂ ಸೇರಿ ಅವರಿಗೆ ನಿಜವಾಗ್ಲೂ ಕೂಡ 100 ವರ್ಷಗಳ ಕಾಲ ಬದುಕಲಿ ಅಂತ ಹೇಳಿ ನಾವು ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ದೇವರನ್ನ, ದೊಡ್ಡಮ್ಮ ದೇವಸ್ಥಾನ ಆಶೀರ್ವಾದ ಆಗಲಿ, ಅವರ ಆರೋಗ್ಯ ಸುಧಾರಣೆ ಆಗಲಿ, ಅವರು ಕೊಟ್ಟಂತ ಕೊಡುಗೆ ದೇಶಕ್ಕೆ ನಿಜವಾಗ್ಲೂ ಬೇರೆಯವ್ರು ಮಾತಾಡೋದು ಗೊತ್ತಿಲ್ಲ. ಯಾಕಂದ್ರೆ ನಾವು ಕೂಡ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಇವಾಗ ಹೊರಗಡೆ ನೋಡಿದಾಗ ಅವ್ರು ತಗೊಂಡಂತ ಹಲವಾರು ತೀರ್ಮಾನಗಳು ದೇಶದ ಪರವಾಗಿ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಅವರು ಮಾಡಿದಂಥದ್ದು ಇವತ್ತು ಮತ್ತೊಮ್ಮೆ ನಾವು ಅವರಿಗೆ ಭಗವಂತನಲ್ಲಿ ದೊಡ್ಡ. ಕಾರ್ಯಕ್ರಮದಲ್ಲಿ ಹೊನವಳ್ಳಿ ಸತೀಶ್, ನರಸೇಗೌಡರು, ಮುತ್ತಿಗೆ ರಾಜೇಗೌಡರು, ಕೃಷ್ಣಯ್ಯ, ಗಣೇಶ್ ಬಾಣದಹಳ್ಳಿ, ರವಿಕುಮಾರ್, ರಘು, ನಿಲುವಾಗಿಲು, ರಾಮೇಗೌಡ, ಯೋಗೇಶ್, ಶಂಕರ್ ಮತ್ತಿತರರು ಹಾಜರಿದ್ದರು.